ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನುಷ್ ಗೌಡ. ಇವತ್ತು ಪಡ್ಲೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ಹಾಗಾದರೆ ಯಾಕೆ ತಡ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಇಡ್ಲಿ ಮಾಡೋಣ ಅಂತ ಹೇಳಿ. ಇಡ್ಲಿಗೆ ಟೇಸ್ಟಿಯಾಗಿರೋ ಪಡ್ಲೆಕಾಯಿ ಗೊಜ್ಜು ಇದ್ದರೆ ತುಂಬ ಟೇಸ್ಟಾಗಿರುತ್ತೆ. ಇದು ನಾನು ಅಜ್ಜಿ ಮನೆಯಲ್ಲಿದ್ದಾಗ ನಮ್ಮ ಅಜ್ಜಿ ನನಗೆ ಯಾವಾಗಲೂ ದೋಸೆಗೆ ಇಡ್ಲಿಗೆ ಈ ಥರ ಮಾಡಿ ಕೊಡ್ತಾಯಿದ್ರು ಪಲ್ಯ. ಹಾಗಾಗಿ ಇವತ್ತು ನೆನಪಾಯಿತು ತುಂಬ ಮಾಡಬೇಕು ಅಂತ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಈ ಗೊಜ್ಜನ್ನ. ನೋಡಿ, ನಾನು ನೈಟೇ ಇಡ್ಲಿ ಸರಿನ ಎಲ್ಲ ಆಡಿಸಿ ರೆಡಿ ಮಾಡಿಟ್ಟಿದ್ದೆ. ನಿಮ್ಗೆ ಯಾವುದಾದ್ರೂ ಬೇಕಾದರೆ ಈ ಥರ ಸರಿ ಇದು ಅಕ್ಕಿ ಹೇಗೆ ಮಾಡೋದು, ಎಷ್ಟದಲ್ಲಿ ಬೇಕು ಇಡ್ಲಿ ಮೃದುವಾಗಿ ಬರಬೇಕು ಅಂತ ನಿಮ್ಗೇನಾದರೂ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ನಾನು ಇಡ್ಲಿಗೆ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಇಡ್ಲಿಗೆ ಇಟ್ಬಿಡ್ತೀನಿ. ಈ ಕಡೆ ಇಡ್ಲಿ ಆಗೋ ತನಕ ನಾನು ಗೊಜ್ಜಿಗೆ ರೆಡಿ ಮಾಡ್ಕೊತೀನಿ. ಸೊ ಹಾಗಾಗಿ ಟೈಮ್ ವೇಸ್ಟ್ ಆಗಬಾರ್ದು. ಬೆಳಗ್ಗೆ ಎದ್ದು ಟೈಮ್ ಬೇಗ ಇರಲ್ಲ ಅಲ್ಲ, ಹಾಗಾಗಿ ಆಫೀಸ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಎಲ್ಲ ಇರ್ತಾರೆ. ಸೊ ಹಾಗಾಗಿ ಟೈಮ್ ಬೇಗ ಸೇವ್ ಆಗುತ್ತೆ ಅಂತ ಹೇಳಿ ಇಡ್ಲಿಗೆ ನಾನು ಇಟ್ಕೋತಾ ಇದ್ದೀನಿ. ಇವಾಗ ಇಡ್ಲಿಗೆ ಇಟ್ಕೊಂಡಿದ್ದೀನಿ. ಇದ್ರ ಪಾಡಿಗೆ ಇದು ಬೇಯ್ತಾ ಇರುತ್ತೆ. ನೋಡಿ, ನಾನೊಂದು 3 ಪಡ್ಲೆಕಾಯಿ ತೊಗೊಂಡಿದ್ದೀನಿ ಗ್ರೇವಿ ಮಾಡೋಕ್ಕೆ ಅಂತಂದ್ಬಿಟ್ಟು. ಗೊಜ್ಜಾರು ಅನ್ಕೋಬೋದು, ಗ್ರೇವಿನಾರು ಅನ್ಕೋಬೋದು ಮಾಡೋಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ. ಅದ್ರದ್ದು ಸಿಪ್ಪೆ ಎಲ್ಲನೂ ಒಬ್ಬೊಬ್ಬರು ಬೀಜ ಎಲ್ಲ ಅದ್ರದ್ದು ಹಾಕ್ತಾರೆ. ಬಟ್ ನಮ್ಗೆ ಅದ್ರದ್ದು ಒಳಗಡೆ ಇರೋದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಎಲ್ಲನೂ ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇರೋ ಸಿಪ್ಪೆನ ಚಾಕುಲಿ ಮೊದಲೇ ಹೆರ್ಕೊಂಡು ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನಾನು ಆಲ್ರೆಡಿ ರುಬ್ಬಕ್ಕೆ ಅಂತ ಮಸಾಲೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ತೋರಿಸ್ತೀನಿ. ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಒಂದೇ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನಾನು ಕಾಯಿ ತುರಿ ಹಾಕ್ಕೊಂಡು ಇದಕ್ಕೊಂದೆರಡು ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಇದಕ್ಕೆ ನೀವು ಏಲಕ್ಕಿ ಹಾಕೋಬೋದು, ಆಮೇಲೆ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. ಒಂಚೂರು ಗಸಗಸೆ ಹಾಕೋಬೇಕು. ನಾವು ಈ ಮಸಾಲೆ ಮಾಮೂಲಿ ಮಟನ್ ಸಾಂಬಾರಿಗೆಲ್ಲ ಹೇಗೆ ರುಬ್ಕೋತೀವೋ ಆ ಥರ ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂಚೂರು ಅರಿಶಿನ ಪೌಡರು, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಇದನ್ನು ಹಾಕ್ಕೋತೀನಿ. ನೀವು ಮನೆಯಲ್ಲಿ ಮಟನ್ ಸಾಂಬಾರು ಪೌಡರ್ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಇದಾದಮೇಲೆ ನಾನು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಫ್ರೈಗೆ ಒಗ್ಗರಣೆಗೆ ಅಂತ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ನಾನು ಕಡಲೆಬೇಳೆ ಹಾಕ್ತೀನಿ. ಇದ್ರ ಜೊತೆಗೆ ನಾನು ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಕಡಲೆಬೇಳೆನ. ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಬರೀ ಕಾಯಿ ಇದ್ದರೆ ಚೆನ್ನಾಗಿರಲ್ಲ. ಇದಕ್ಕೆ ನೀವು ಪೊಟ್ಯಾಟೊನೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಎಣ್ಣೆ ಕಾದಾದಮೇಲೆ ನಾನು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಅರಿಶಿನ ಇಷ್ಟು ಹಾಕ್ಕೊಂಡು ನಾನು ಮೊದಲಿಗೆ ಒಗ್ಗರಣೆನೇ ಮಾಡ್ಕೊತೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನಾವು ಚಿಟ್ಕೊಂಡಿರುವಂಥ ಕಾಯಿನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಸಾಲ್ಟ್ ಹಾಕಿ ಇಟ್ಟಿದ್ದೆ ನಾನು ಆಲ್ರೆಡಿ. ಅದರಲ್ಲಿ ನೀರಿನಂಶ ಇರುತ್ತೆ, ಅದು ಎಲ್ಲ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಒಂಚೂರು ಸಾಲ್ಟ್ ಹಾಕಿ ಇಟ್ಟಿದ್ದು. ಒಂಚೂರು ಕೆಳಗಡೆ ನೀರು ಬಿಟ್ಕೊಂಡಿರುತ್ತೆ, ಅದನ್ನು ಹಾಕೋಬೇಡಿ. ಬರೀ ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಆಲ್ರೆಡಿ ತೊಳೆದು ನೆನೆಸಿಟ್ಟಿದ್ದೆ ಕಡಲೆಬೇಳೆನ, ಅದನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಕಡಲೆಕಾಳು ಸಹ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಕಡಲೆಬೇಳೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಕಾಯಿ ಒಂದು ಸ್ವಲ್ಪ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ರುಬ್ಕೊಂಡಿರ್ತೀವಿ ಇದಕ್ಕೆ ಟೊಮೊಟೊನೂ ಆ್ಯಡ್ ಮಾಡ್ಕೋತಾರೆ. ಬಟ್ ನಾನು ಟೊಮೊಟೊ ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು ಟೊಮೊಟೊ ಆ್ಯಡ್ ಮಾಡೋಲ್ಲ, ಹಾಗೆ ಫ್ರೈ ಮಾಡ್ಕೋತೀನಿ. ಇವಾಗ ರುಬ್ಬಿರೋ ಮಸಾಲೆನೂ ಸಹ ನಾನು ಇದಕ್ಕೆ ನೋಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಯಿ ಸ್ವಲ್ಪ ಫ್ರೈ ಆಯಿತು. ಆದಮೇಲೆ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿರೋ ಮಸಾಲನೂ ಹಾಕ್ಕೊಂಡು ಇದನ್ನು ಹಾಕ್ತೀನಿ. ನೋಡಿ, ಚೆನ್ನಾಗಿ ಜಾಸ್ತಿ ನೀರು ಥರ ಮಾಡ್ಕೊಬಾರ್ದು, ಸ್ವಲ್ಪ ತಿಕ್ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಪಡ್ಲೆಕಾಯಿ ಗೊಜ್ಜು ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ನಂಗೆ ಇಷ್ಟ ಆದರೆ ಸಾಕು. ಜಾಸ್ತಿ ನೀರು ಆದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ. ನಮ್ಮದು ಮೀಡಿಯಮ್ ಅದಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನು ಲಾಸ್ಟಿಗೆ ಸಾಲ್ಟು ಮತ್ತು ಮಿಕ್ಕಿರೋ ಕೊತ್ತಂಬರಿ ಸೊಪ್ಪಿತ್ತು ಸ್ವಲ್ಪ, ಅದನ್ನು ಸಹ ನಾನು ಹಾಕಿ ಕ್ಲೋಸ್ ಮಾಡ್ತೀನಿ. ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ.
ಲಾಸ್ಟಿಗೆ ಒಂದು ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಒಂದು ವಿಜಿಲ್ ಹಾಕ್ಸಿದ್ರೆ ಇದು ರೆಡಿ ಆಗುತ್ತೆ ಗೊಜ್ಜು. ಸೊ ನಾನು ಇವಾಗ ಒಂದು ಸಲ ಎಲ್ಲನೂ ಸಾಲ್ಟ್ ಎಲ್ಲ ಹಾಕಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಸೊ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಈಗ ಲಿಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಒಂದು ವಿಜಿಲ್ ಹಾಕಿ ನಿಮಗೆ ಮತ್ತೆ ತೋರಿಸ್ತೀನಿ. ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಕುಕ್ಕರ್ ತಣ್ಣಗಾಯಿತು. ಸೊ ಪಡ್ಲೆಕಾಯಿ ಗೊಜ್ಜು ರೆಡಿಯಾಗಿದೆ, ಬನ್ನಿ ತೋರಿಸ್ತೀನಿ. ನೋಡಿ ಈ ಥರ ಪಡ್ಲೆಕಾಯಿ ಗೊಜ್ಜು ಮೇಲೆ ಎಣ್ಣೆ ಇರಬೇಕು, ಬಿಟ್ಕೊಂಡಿದ್ರೆ ಗೊಜ್ಜು ಚೆನ್ನಾಗಿರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ. ಮನೇಲಿ ಪದೇ ಪದೇ ಏನು ಮಾಡೋದು ಅಂತ ಅನ್ಕೋತಾ ಇದ್ದರೆ ಇದೊಂದು ಸಲ ಗೊಜ್ಜನ್ನ ನೀವು ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ತಿಳಿಸಿ. ನಾನು ಆಲ್ರೆಡಿ ಇಡ್ಲಿನ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಇವಾಗ ನಾನು ಇಡ್ಲಿ ಜೊತೆ ಗೊಜ್ಜನ್ನ ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.